ಅಮ್ಮ ನೀನು ಮಾಡೋ ಬಿರಿಯಾನಿ ಎಲ್ಲ ನೆನಪಾಗ್ತಿದೆ. ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ. ಮಶ್ರೂಮ್ ಮೇಲೆ ಏನಾದರೂ ಮಾಡೋಣ? ಸರಿ, ಹಾಗಾದ್ರೆ 2 ಪ್ಯಾಕ್ ಮಶ್ರೂಮ್ನ ಕಟ್ ಮಾಡಿ ತೊಳೆದು ಹಾಕೋ. ಅದಕ್ಕೆ ಸ್ವಲ್ಪ ಮೊಸರು, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಸ್ವಲ್ಪ ನಿಂಬೆಹಣ್ಣು ಹಾಕೋ. ಹಾಗೆ 1 ಸ್ಪೂನ್ ಗರಂ ಮಸಾಲಾನ ಹಾಕೋ. ಇದಿಷ್ಟನ್ನು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡ್ಕೋ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ 2 to 3 ಸ್ಪೂನ್ ಎಣ್ಣೆ ಹಾಕೊಂಡು ಕಟ್ ಮಾಡಿರೋ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ತಾನೆ? ಬೆಣ್ಣೆ ಅಥವಾ ತುಪ್ಪನಾದ್ರೂ ಹಾಕೋಬಹುದು. ಈಗ ಮ್ಯಾರಿನೇಟ್ ಆಗಿರೋಂಥ ಮಶ್ರೂಮ್ನ ತಗೊಂಡು ಪ್ಯಾನ್ಗೆ ಹಾಕೊಂಡು 10 ನಿಮಿಷ ಬೇಯಿಸ್ಕೊಬೇಕಾದ್ರೆ ಒಂದೊಳ್ಳೆ ಸ್ಮೆಲ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ ನಮಗೆ ಅಡುಗೆ ಕರೆಕ್ಟಾಗಿ ಆಗ್ತಿದೆ ಅಂತ. ತರ್ಲೆ ಅದು ನಿನ್ಗೆ ಅನ್ಸುತ್ತೆ, ನನ್ಗೇನಲ್ಲ. ಈಗ 2 ರುಬ್ಬಿರೋ ಟೊಮೊಟೊನ ಹಾಕೊಂಡು ಕ್ಲೀನಾಗಿ ಸ್ಟಿರ್ ಮಾಡ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನಾವು ಮಾಡಿರೋ ಯಾವ ಅಡುಗೆ ಚೆನ್ನಾಗಿ ಕಾಣಬೇಕು ಅಂದ್ರೂ ಈ ಥರ ಮೇಲೆ ಕೊತ್ತಂಬರಿನ ಉದುರಿಸ್ಕೋಬೇಕು. ಅದಷ್ಟೇ ಅಲ್ಲ, ಈ ಗ್ರೇವಿಗೆ ಮೇಯ್ನ್ ಆಗಿ ಬಿಸಿ ಮಾಡಿರೋಂತಹ ಕಸೂರಿ ಮೇಥಿನ ಪುಡಿ ಮಾಡ್ಕೊಂಡು ಹಾಕೋಬೇಕು. ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಸ್ಪೈಸಸ್ನ ಹಾಕೊಂಡಿರೋದ್ರಿಂದ ಇದನ್ನ ಬೇಯಿಸ್ಬೇಕಾದ್ರೆ ಪದೇ ಪದೇ ಸ್ಪೈಸಸ್ನ ಹಾಕೋ ಅವಶ್ಯಕತೆ ಏನಿರಲ್ಲ. ಈ ಥರ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಕ್ಕಾಗೋದಿಲ್ವಲ್ಲ ಅಂತ ಅನ್ಕೊಂಡು ಮಶ್ರೂಮ್ನಾದ್ರೂ ತಿನ್ನೋಣ.